ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ತುಲಾ ರಾಶಿಯವರ 2026 ಸೆಪ್ಟೆಂಬರ್ ತಿಂಗಳ ಸಂಪೂರ್ಣ ರಾಶಿ ಭವಿಷ್ಯವನ್ನು ವಿವರವಾಗಿ ತಿಳಿಸುತ್ತೇನೆ. ವೀಕ್ಷಕರೇ, ತುಲಾ ರಾಶಿ ಎಂದರೆ ಸಮತೋಲನ, ನ್ಯಾಯ ಮತ್ತು ಸೌಂದರ್ಯದ ಸಂಕೇತ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನೇಕ ಅಚ್ಚರಿಗಳನ್ನು, ಅದೃಷ್ಟದ ಬಾಗಿಲುಗಳನ್ನು ಮತ್ತು ಕೆಲವು ಪ್ರಮುಖ ಜವಾಬ್ದಾರಿಗಳನ್ನು ತರುತ್ತಿದೆ. ಗ್ರಹಗಳ ರಾಜಕೀಯ, ನಿಮ್ಮ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ಕುಟುಂಬ, ಪ್ರೇಮ ಮತ್ತು ಆರೋಗ್ಯದ ಮೇಲೆ ಈ ತಿಂಗಳು ಏನೆಲ್ಲ ಪ್ರಭಾವ ಬೀರಲಿದೆ ಎಂಬುದನ್ನು ಪ್ರತಿಯೊಂದು ಹಂತದಲ್ಲೂ ಆಳವಾಗಿ ವಿಶ್ಲೇಷಣೆ ಮಾಡೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಈ ತಿಂಗಳು ನೀವು ಮಾಡಬೇಕಾದ ಅತ್ಯಂತ ಪ್ರಮುಖ ಪರಿಹಾರಗಳನ್ನು ಕೂಡ ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ. ಗ್ರಹಗತಿಗಳ ಅದ್ಭುತ ಸಂಚಾರ. ಮೊದಲನೆಯದಾಗಿ ಈ ತಿಂಗಳ ಗ್ರಹಗತಿಗಳ ಬಗ್ಗೆ ಮಾತನಾಡೋಣ. ಸೆಪ್ಟೆಂಬರ್ 2026 ತುಲಾ ರಾಶಿಯವರಿಗೆ ಗ್ರಹಗಳ ದೃಷ್ಟಿಯಿಂದ ಅತ್ಯಂತ ಬಲವಾದ ತಿಂಗಳು. ಸೆಪ್ಟೆಂಬರ್ 2ನೇ ತಾರೀಕಿನಂದು ನಿಮ್ಮ ರಾಶ್ಯಾಧಿಪತಿ ಶುಕ್ರನು ನಿಮ್ಮದೇ ರಾಶಿಯಾದ ತುಲಾ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನು ತನ್ನ ಸ್ವಂತ ರಾಶಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದ್ದಾಗ ಅತ್ಯಂತ ಪ್ರಬಲವಾದ ಮಾಲವ್ಯ ರಾಜಯೋಗ ನಿರ್ಮಾಣವಾಗುತ್ತದೆ. ಈ ಯೋಗವು ನಿಮ್ಮ ವ್ಯಕ್ತಿತ್ವಕ್ಕೆ ಅದ್ಭುತವಾದ ವರ್ಚಸ್ಸನ್ನು ನೀಡುತ್ತದೆ. ಜನ ನಿಮ್ಮತ್ತ ಆಕರ್ಷರಾಗುತ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ಇದರ ಜೊತೆಗೆ ಇನ್ನೊಂದು ಅದ್ಭುತವಾದ ಯೋಗ ಈ ತಿಂಗಳು ಸೃಷ್ಟಿಯಾಗಲಿದೆ. ಸೆಪ್ಟೆಂಬರ್ 18ರಂದು ಮಂಗಳನು ಕೂಡ ಇದೇ 10ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಮಂಗಳ ಕರ್ಕಾಟದಲ್ಲಿ ನೀಚನಾಗುತ್ತಾನೆ, ಆದರೆ ಅಲ್ಲಿಯೇ ಉಚ್ಚಗುರು ಇರುವುದರಿಂದ ಇಲ್ಲಿ ನೀಚಭಂಗ ರಾಜಯೋಗ ಉಂಟಾಗುತ್ತದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯುಳ್ಳ ಯೋಗವಾಗಿದೆ. ಇನ್ನು ಸೂರ್ಯನ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ 17ರವರೆಗೆ ಸೂರ್ಯ ನಿಮ್ಮ 11ನೇ ಮನೆಯಾದ ಲಾಭಸ್ಥಾನದಲ್ಲಿ ಇರುತ್ತಾನೆ. ಈ ಎಲ್ಲ ಗ್ರಹಗತಿಗಳು ನಿಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಈಗ ಒಂದೊಂದಾಗಿ ನಾನು ತಿಳಿಸುತ್ತೇನೆ. ವೃತ್ತಿ ಜೀವನ ಮತ್ತು ಉದ್ಯೋಗ. ಬನ್ನಿ ಈಗ ನಿಮ್ಮ ಉದ್ಯೋಗ, ವೃತ್ತಿ ಜೀವನ ಅಂದರೆ ಕರಿಯರ್ ಬಗ್ಗೆ ನೋಡೋಣ. ನಾನು ಮೊದಲೇ ಹೇಳಿದ ಹಾಗೆ 10ನೇ ಮನೆಯಲ್ಲಿ ಸೃಷ್ಟಿಯಾಗುತ್ತಿರುವ ನೀಚಭಂಗ ರಾಜಯೋಗ ಉದ್ಯೋಗಿಗಳಿಗೆ ಮತ್ತು ವೃತ್ತಿಪರರಿಗೆ ಒಂದು ಸುವರ್ಣಾವಕಾಶ. ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ಖಾಸಗಿ ಕಂಪನಿಯಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದರೆ ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಸಿಹಿ ಸುದ್ದಿ ತರಲಿದೆ. ನಿಮ್ಮ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸುತ್ತಾರೆ. ನಿಮಗೆ ಹೊಸ ಜವಾಬ್ದಾರಿಗಳು ಅಥವಾ ಟೀಮ್ ಲೀಡರ್ ಆಗುವ ಅವಕಾಶ ಸಿಗಬಹುದು. ವ್ಯಾಪಾರಸ್ಥರಿಗೆ ಈ ಸಮಯ ಹೇಗಿದೆ ನೋಡೋಣ. ಶುಕ್ರ ಮತ್ತು ಬುಧನ ಅನುಗ್ರಹದಿಂದಾಗಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಒಲಿದು ಬರುತ್ತಾರೆ. ಸೆಪ್ಟೆಂಬರ್ ಮಧ್ಯಭಾಗದ ನಂತರ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಪ್ರತಿಸ್ಪರ್ಧಿಯನ್ನು ಹಿಂದಿಕ್ಕಿ ನೀವು ಮುನ್ನಡೆಯುವಿರಿ. ಆದರೆ ಒಂದು ಸಣ್ಣ ಎಚ್ಚರಿಕೆ ಏನೆಂದರೆ ಮಂಗಳ ಮತ್ತು ಗುರುವಿನ ಸಂಯೋಜನೆಯಿಂದಾಗಿ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಉಂಟಾಗುತ್ತದೆ. ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ವಿನಯತೆ ಇರಲಿ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಹಣಕಾಸಿನ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳು 2 ವಿಭಿನ್ನ ಹಂತಗಳನ್ನು ಹೊಂದಿದೆ. ಸೆಪ್ಟೆಂಬರ್ 1ರಿಂದ 17ರವರೆಗೆ ಸೂರ್ಯನು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಇರುತ್ತಾನೆ. ಈ ಸಮಯದಲ್ಲಿ ನಿಮಗೆ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ. ಹಿಂದೆ ಬರಬೇಕಿದ್ದ ಬಾಕಿ ಹಣ ಕೈ ಸೇರಲಿದೆ. ಷೇರುಪೇಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದವರಿಗೆ ಉತ್ತಮ ಲಾಭ ಸಿಗುವ ನಿರೀಕ್ಷೆ ಇದೆ. ಆದರೆ ಸೆಪ್ಟೆಂಬರ್ 17ರ ನಂತರ ಸೂರ್ಯನು ಕನ್ಯಾ ರಾಶಿಗೆ ಅಂದರೆ ನಿಮ್ಮ 12ನೇ ಮನೆಗೆ ಅಂದರೆ ವ್ಯಯಸ್ಥಾನಕ್ಕೆ ಪ್ರವೇಶ ಮಾಡುತ್ತಾನೆ. ಇಲ್ಲಿಂದ ನಿಮ್ಮ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಅಥವಾ ಪ್ರಯಾಣಕ್ಕಾಗಿ ಹಣ ಖರ್ಚಾಗಬಹುದು. ಆದ್ದರಿಂದ
ಸೆಪ್ಟೆಂಬರ್ 2ನೇ ವಾರದ ನಂತರ ನಿಮ್ಮ ಬಜೆಟ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಈಗ ನಿಮ್ಮ ವೈಯಕ್ತಿಕ ಜೀವನ, ಕುಟುಂಬ ಮತ್ತು ಪ್ರೇಮ ಜೀವನದ ಬಗ್ಗೆ ತಿಳಿಸುತ್ತೇನೆ. ಉಚ್ಚ ಗುರುವಿನ ಮಂಗಳಕರ ದೃಷ್ಟಿ ನಿಮ್ಮ 2ನೇ ಮನೆ ಮತ್ತು 4ನೇ ಮನೆ ಮೇಲಿರುವುದರಿಂದ ಮನೆಯ ವಾತಾವರಣವು ಬಹಳ ಪ್ರಶಾಂತವಾಗಿರಲಿದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ಅಥವಾ ಪೂಜೆ ಪುನಸ್ಕಾರಗಳು ಜರುಗುವ ಲಕ್ಷಣಗಳಿವೆ. ಅವಿವಾಹಿತರಿಗೆ ಈ ತಿಂಗಳು ಬಹಳ ವಿಶೇಷವಾಗಿದೆ. ಲಗ್ನದಲ್ಲಿರುವ ಶುಕ್ರನ ಪ್ರಭಾವದಿಂದ ವಿವಾಹದ ಆಕಾಂಕ್ಷಿಗಳಿಗೆ ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರುತ್ತದೆ. ಪ್ರೇಮಿಗಳಿಗೆ ತಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ಹೇಳಿಕೊಳ್ಳಲು ಮತ್ತು ಒಪ್ಪಿಗೆ ಪಡೆಯಲು ಇದು ಸಕಾಲ. ದಾಂಪತ್ಯ ಜೀವನದಲ್ಲಿರುವವರಿಗೆ ಪರಸ್ಪರ ಅನ್ಯೋನ್ಯತೆ ಮತ್ತು ಮಧುರತೆ ಹೆಚ್ಚಾಗುತ್ತದೆ. ಜೀವನ ಸಂಗಾತಿಯಿಂದ ನಿಮಗೆ ಪೂರ್ಣ ಬೆಂಬಲ ಸಿಗಲಿದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ, ಲಗ್ನದಲ್ಲಿ ಶುಕ್ರನ ಪ್ರಭಾವ ಇರುವುದರಿಂದ ನಿಮ್ಮ ವೈಯಕ್ತಿಕ ಮತ್ತು ದೈಹಿಕ ತೇಜಸ್ಸು, ಕಾಂತಿ ಮತ್ತು ಲವಲವಿಕೆ ಎದ್ದು ಕಾಣುತ್ತದೆ. ಮಾನಸಿಕವಾಗಿ ನೀವು ಬಹಳ ಉತ್ಸಾಹದಿಂದ ಇರುತ್ತೀರಿ. ಆದಾಗ್ಯೂ 6ನೇ ಮನೆಯಲ್ಲಿ ಅಂದರೆ ರೋಗ ಸ್ಥಾನದಲ್ಲಿ ಶನಿಯ ಸಂಚಾರ ಹಾಗೂ 5ನೇ ಮನೆಯಲ್ಲಿ ರಾಹುವಿನ ಪ್ರಭಾವ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ವಿಶೇಷವಾಗಿ ಬೆನ್ನು ನೋವು, ಕೀಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಬಹುದು. ಸರಿಯಾದ ಸಮಯಕ್ಕೆ ಊಟ, ಯೋಗ ಮತ್ತು ವಾಕಿಂಗ್ ಮಾಡುವುದನ್ನು ರೂಢಿಸಿಕೊಳ್ಳಿ. ಹೊರಗಿನ ಜಂಕ್ ಫುಡ್ ತಿನ್ನುವುದನ್ನು ಈ ತಿಂಗಳು ಆದಷ್ಟು ಕಡಿಮೆ ಮಾಡಿ. ಪರಿಹಾರಗಳು. ಕೊನೆಯದಾಗಿ, ಈ ಅದ್ಭುತವಾದ ಸೆಪ್ಟೆಂಬರ್ ತಿಂಗಳ ಸಂಪೂರ್ಣ ಲಾಭವನ್ನು ಪಡೆಯಲು ಮತ್ತು ಯಾವುದೇ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ನೀವು ಮಾಡಬೇಕಾದ ಅತ್ಯಂತ ಸುಲಭವಾದ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸುತ್ತೇನೆ. ಮೊದಲನೆಯದಾಗಿ, ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರ ಮಾಡಿ. ಸೆಪ್ಟೆಂಬರ್ 17ರ ನಂತರ ನಿತ್ಯವೂ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದರಿಂದ ಸೂರ್ಯನ ದೋಷಗಳು ನಿವಾರಣೆಯಾಗುತ್ತದೆ. ಎರಡನೆಯದಾಗಿ, ಗುರುವಾರದಂದು ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪೆನ್, ಪುಸ್ತಕ ನೀಡಿ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿ. ಮೂರನೆಯದಾಗಿ, ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳುತ್ತದೆ ಮತ್ತು ಲಗ್ನದಲ್ಲಿರುವ ಶುಕ್ರನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವೀಕ್ಷಕರೇ, ಇದಾಗಿತ್ತು ತುಲಾರಾಶಿಯವರ ಸೆಪ್ಟೆಂಬರ್ 2026ರ ಸಂಪೂರ್ಣ ರಾಶಿ ಭವಿಷ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರಗಳು.